ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 91ನೆಯ ತಿರುನಾಮ ಅಹಹ. ತೊಂಡರಡಿಪೊಡಿ ಆಳ್ವಾರರು 12ನೇ ಆಳ್ವಾರರಲ್ಲಿ 10ನೇ ಆಳ್ವಾರ್. ಅವರು ವಿಪ್ರನಾರಾಯಣ ಎಂಬ ಹೆಸರಿನಲ್ಲಿ ಮಾರ್ಗಳಿ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ತಿರುಮಣ್ಣಂಗುಡಿ ಎಂಬ ದಿವ್ಯ ದೇಶದಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಭಗವಂತನ ಮೇಲೆ ಅಪಾರ ಭಕ್ತಿ ಇತ್ತು. ಆದ್ದರಿಂದ ಅವರು ಎಲ್ಲ ದಿವ್ಯ ದೇಶಗಳಿಗೆ ಹೋಗಿ ಭಗವಂತನಿಗೆ ಸೇವೆ ಮಾಡಬೇಕೆಂದು ಬಯಸುತ್ತಿದ್ದರು. ಅವರು ತಮ್ಮ ಯಾತ್ರೆಯನ್ನು ಎಲ್ಲ ದಿವ್ಯ ದೇಶಗಳಲ್ಲಿ ಅತ್ಯಂತ ಪ್ರಮುಖವಾದ ಶ್ರೀರಂಗದಿಂದ ಆರಂಭಿಸಿದರು. ಅವರು ಶ್ರೀರಂಗನಾಥ ದೇವರ ಮುಂದೆ ನಿಂತು ಅವರ ದಿವ್ಯ ಸೌಂದರ್ಯವನ್ನು ನೋಡಿದಾಗ ಅವರಿಗೆ ಎಲ್ಲ ದಿವ್ಯ ದೇಶಗಳ ಭಗವಂತನು ಶ್ರೀರಂಗನಾಥನೊಳಗೆ ಇದ್ದಾನೆ ಎಂಬ ಅನುಭವವಾಯಿತು. ಆದ್ದರಿಂದ ಅವರು ಶ್ರೀರಂಗದಲ್ಲೇ ಉಳಿದು ರಂಗನಾಥ ದೇವರಿಗೆ ಕೈಂಕರ್ಯ ಮಾಡಬೇಕೆಂದು ತೀರ್ಮಾನಿಸಿದರು. ಅವರು ಒಂದು ಸುಂದರ ಹೂದೋಟವನ್ನು ಮಾಡಿ ಭಗವಂತನಿಗೆ ಸುಂದರ ಹೂಮಾಲೆಗಳನ್ನು ಕಟ್ಟುತ್ತಿದ್ದರು. ಒಂದು ದಿನ ದೇವದೇವಿ ಎಂಬ ಮಹಿಳೆ ವಿಪ್ರನಾರಾಯಣರ ತೋಟದ ಮುಂದೆ ಹೋದಳು. ಅವಳು ತನ್ನ ಸೌಂದರ್ಯದ ಬಗ್ಗೆ ಬಹಳ ಹೆಮ್ಮೆ ಪಡುತ್ತಿದ್ದಳು. ಆ ಸಮಯದಲ್ಲಿ ವಿಪ್ರನಾರಾಯಣರು ಭಗವಂತನ ಧ್ಯಾನದಲ್ಲಿ ಮುಳುಗಿದ್ದರಿಂದ ದೇವದೇವಿ ಹೋಗುತ್ತಿರುವುದನ್ನು ಅವರು ಗಮನಿಸಲಿಲ್ಲ. ದೇವದೇವಿಗೆ ಇದು ಅವಮಾನವಾಗಿದೆ ಎಂದು ಅನಿಸಿತು. ಆದ್ದರಿಂದ ಅವಳು ತನ್ನ ಸೌಂದರ್ಯದಿಂದ ವಿಪ್ರನಾರಾಯಣರನ್ನು ಮೋಹಗೊಳಿಸಬೇಕೆಂದು ನಿರ್ಧರಿಸಿದಳು. ಕೊನೆಗೆ ಅವಳು ಅದರಲ್ಲಿ ಯಶಸ್ವಿಯಾದಳು. ಹಿಂದೆ ಯಾವಾಗಲೂ ಭಗವಂತನನ್ನೇ ಯೋಚಿಸುತ್ತಿದ್ದ ವಿಪ್ರನಾರಾಯಣರು ಈಗ ದೇವದೇವಿಯನ್ನೇ ಯೋಚಿಸುತ್ತಿದ್ದರು. ಮೊದಲು ಭಗವಂತನಿಗೆ ಅರ್ಪಿಸುತ್ತಿದ್ದ ಸುಂದರ ಹೂಮಾಲೆಗಳು ಈಗ ದೇವದೇವಿಗೆ ಹಾಕಲಾಗುತ್ತಿತ್ತು. ತನ್ನ ಉದ್ದೇಶವನ್ನು ಸಾಧಿಸಿದ ನಂತರ ದೇವದೇವಿ ಒಂದು ದಿನ ವಿಪ್ರನಾರಾಯಣರನ್ನು ಬಿಟ್ಟು ಹೋದಳು. ದೇವದೇವಿಯಿಂದ ದೂರವಾಗುವುದನ್ನು ಸಹಿಸಲಾರದೆ ವಿಪ್ರನಾರಾಯಣರು ಅವಳ ಮನೆಗೆ ಹೋದರು. ಆದರೆ ದೇವದೇವಿಯ ಸ್ನೇಹಿತರು ಅವರನ್ನು ಬಾಗಿಲಲ್ಲಿ ತಡೆದು ಒಳಗೆ ಹೋಗಲು ಬಿಡಲಿಲ್ಲ. ದುಃಖಗೊಂಡ ವಿಪ್ರನಾರಾಯಣರು ಅವಳ ಮನೆಯ ಬಾಗಿಲ ಹೊರಗೆ ಕಾಯುತ್ತಾ ಅಲ್ಲೇ ಮಲಗಿದರು. ಇದನ್ನೆಲ್ಲ ನೋಡುತ್ತಿದ್ದ ಭಗವಂತನು ವಿಪ್ರನಾರಾಯಣರನ್ನು ಅವರು ಸಿಕ್ಕಿಕೊಂಡಿದ್ದ ಮೋಹದಿಂದ ರಕ್ಷಿಸಬೇಕೆಂದು ಒಂದು ಲೀಲೆಯನ್ನು ಮಾಡಿದರು. ಅವರು ಒಂದು ಸುಂದರ ಯುವಕನ ರೂಪವನ್ನು ಧರಿಸಿ ಕೈಯಲ್ಲಿ ಒಂದು ಚಿನ್ನದ ಪಾತ್ರೆ ಹಿಡಿದು ದೇವದೇವಿಯ ಮನೆಯ ಬಾಗಿಲನ್ನು ತಟ್ಟಿದರು. ದೇವದೇವಿ ಬಾಗಿಲು ತೆರೆದಾಗ ಆ ಯುವಕನು, ನಾನು ವಿಪ್ರನಾರಾಯಣರ ಶಿಷ್ಯ. ಅವರು ನಿಮಗೆ ಉಡುಗೊರೆಯಾಗಿ ಈ ಚಿನ್ನದ ಪಾತ್ರೆಯನ್ನು ಕೊಡಲು ನನ್ನನ್ನು ಕಳುಹಿಸಿದ್ದಾರೆ. ದಯವಿಟ್ಟು ಇದನ್ನು ಸ್ವೀಕರಿಸಿ ಎಂದು ಹೇಳಿದನು. ಚಿನ್ನದ ಉಡುಗೊರೆಯನ್ನು ನೋಡಿ ಸಂತೋಷಗೊಂಡ ದೇವದೇವಿ ವಿಪ್ರನಾರಾಯಣರನ್ನು ಮನೆಯೊಳಗೆ ಬರಲು ಅನುಮತಿಸಿದಳು. ಮರುದಿನ ದೇವಸ್ಥಾನದ ಬಾಗಿಲುಗಳನ್ನು ತೆರೆಯುವಾಗ ಅರ್ಚಕರು ಚಿನ್ನದ ಪಾತ್ರೆ ಕಾಣೆಯಾಗಿರುವುದನ್ನು ಗಮನಿಸಿದರು. ಅವರು ಈ ವಿಷಯವನ್ನು ರಾಜನಿಗೆ ತಿಳಿಸಿದರು. ಹುಡುಕಿದಾಗ ಆ ಚಿನ್ನದ ಪಾತ್ರೆ ದೇವದೇವಿಯ ಮನೆಯಲ್ಲಿದೆ ಎಂದು ತಿಳಿಯಿತು. ಆಗ ದೇವದೇವಿ ಇದಕ್ಕೆ ಕಾರಣ ವಿಪ್ರನಾರಾಯಣರು ಎಂದು ಹೇಳಿದಳು. ರಾಜನ ಸೈನಿಕರು ವಿಪ್ರನಾರಾಯಣರನ್ನು ಹಿಡಿದು ಕಾರಾಗೃಹಕ್ಕೆ ಹಾಕಿದರು. ಅಲ್ಲಿ ಕುಳಿತು ಅವರು ನಡೆದ ಘಟನೆಗಳ ಬಗ್ಗೆ ಯೋಚಿಸಿದಾಗ ತಮ್ಮ ತಪ್ಪನ್ನು ಅರಿತು ತುಂಬ ಪಶ್ಚಾತ್ತಾಪಪಟ್ಟರು. ಆ ಸಮಯದಲ್ಲಿ ಕರುಣಾಮಯಿಯಾದ ಭಗವಂತನು ರಾಜನ ಕನಸಿನಲ್ಲಿ ಕಾಣಿಸಿಕೊಂಡು ನಡೆದ ಸತ್ಯವನ್ನು ತಿಳಿಸಿ ವಿಪ್ರನಾರಾಯಣರನ್ನು ಬಿಡುಗಡೆ ಮಾಡಲು ಆದೇಶಿಸಿದನು. ವಿಪ್ರನಾರಾಯಣರು ತಮ್ಮ ತೋಟಕ್ಕೆ ಹಿಂದಿರುಗಿ ಮತ್ತೆ ಭಗವಂತನ ಸೇವೆಯನ್ನು ಆರಂಭಿಸಿದರು. ತಮ್ಮ ತಪ್ಪಿನ ಪರಿಹಾರಕ್ಕಾಗಿ ಅವರು ಹಿರಿಯರ ಸಲಹೆಯನ್ನು ಕೇಳಿದರು. ಹಿರಿಯರು ಅವರಿಗೆ ಶ್ರೀಪಾದ ತೀರ್ಥ ಸ್ವೀಕರಿಸಬೇಕು ಎಂದು ಹೇಳಿದರು. ಹಿರಿಯರ ಸಲಹೆಯಂತೆ ಅವರು ಭಕ್ತರ ಪಾದಗಳನ್ನು ತೊಳೆಯಲು ಆರಂಭಿಸಿ ಅವರ ಪಾದಗಳ ಧೂಳನ್ನು ಭಕ್ತಿಯಿಂದ ಸ್ವೀಕರಿಸಿದರು. ತಮಿಳಿನಲ್ಲಿ ಧೂಳು ಎಂದರೆ ಪೊಡಿ. ಅದರಿಂದಲೇ ಅವರಿಗೆ ತೊಂಡರಡಿಪೊಡಿ ಆಳ್ವಾರ್ ಎಂಬ ಹೆಸರು ಬಂತು. ನಂತರ ಅವರು ಭಗವಂತನ ಭಕ್ತಿಯಲ್ಲಿ ಆನಂದದಿಂದ ಸುಂದರವಾದ ಪಾಶುರಗಳನ್ನು ರಚಿಸಿದರು.
ತೊಂಡರಡಿಪ್ಪೊಡಿ ಆಳ್ವಾರರು, ಹೇ ರಂಗನಾಥ, ನಾನು ದಾರಿ ತಪ್ಪಿ ಒಬ್ಬ ಮಹಿಳೆಯ ಹಿಂದೆ ಹೋಗುತ್ತಿದ್ದಾಗ ನೀನು ಅಯ್ಯೋ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ನನ್ನನ್ನು ಕರೆದು ನನ್ನ ಮನಸ್ಸಿನೊಳಗೆ ಬಂದು ನನ್ನನ್ನು ತಡೆದು ಮತ್ತೆ ನಿನ್ನ ಭಕ್ತನನ್ನಾಗಿ ಮಾಡಿದೆ ಎಂದು ಅವರ ತಿರುಮಾಲೆ ಕೃತಿಯ ಒಂದು ಪಾಶುರದಲ್ಲಿ ಈ ರೀತಿ ರಚಿಸಿದ್ದಾರೆ. ಅಹಹ ಎಂದರೆ ತನ್ನ ಭಕ್ತರನ್ನು ಎಂದಿಗೂ ಕೈಬಿಡದವನು ಎಂದು ಅರ್ಥ. ನಾವು ಪ್ರತಿದಿನ ಅಹನೇ ನಮಃ ಎಂದು ಜಪಿಸಿದರೆ ಭಗವಂತನು ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾಪಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.